ಅತಿ ಹೆಚ್ಚಿನ ಸ್ಥಾನ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿರುವಂತಹ ಗೊಂದಲಗಳಿಗೆ ಕಡಿವಾಣ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸಿಎಂ ಕುರ್ಚಿಗಾಗಿ ಕಲಹ ಮುಂದುವರಿತು. ನಂತರದಲ್ಲಿ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗಜಗ್ಗಾಟ. ಅದಾದ ಬಳಿಕ ಓಪನ್ ಆಗಿ ಶಾಸಕರು ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ರು. ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಸರ್ಕಾರ ಅಷ್ಟು ಒಂದು ಅನುದಾನವನ್ನ ಕೊಡೋದಕ್ಕೆ ಮುಂದಾದ್ರೂ ಕೂಡ ಅಧಿಕಾರಿಗಳು ಶಾಸಕರ ಜೊತೆಗೆ ಸಪೋರ್ಟ್ ಮಾಡ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ. ಕಾಂಗ್ರೆಸ್ ನಲ್ಲಿ ಮಿನಿಸ್ಟರ್ ವರ್ಸಸ್ ಎಂಎಲ್ಎ ಫೈಟ್ ಆಯ್ತು. ಈಗ ಎಂಎಲ್ಎಗಳಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆಯಾ ಅನ್ನೋದು ಪ್ರಶ್ನೆ. ಶಾಸಕರಿಗೆ ಸಹಕಾರ ಕೊಡ್ತಾ ಇಲ್ವಾ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಅಧಿಕಾರಿಗಳ ವಿರುದ್ಧ ಆಡಳಿತಾರೂಢ ಕೈ ಶಾಸಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅನುದಾನಕ್ಕಾಗಿ ಮತ್ತೆ ಅಸಮಾಧಾನವನ್ನ ಕೈ ಶಾಸಕರು ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಶಾಸಕರಿಂದಲೇ ಅನುದಾನ ರಿಲೀಸ್ಗೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ಈ ಹಿಂದೆ ವ್ಯಕ್ತವಾಗಿತ್ತು. ಈಗ ಅನುದಾನ ಕೊಡ್ತೀವಿ ಅಂತ ಸರ್ಕಾರ ಅಸ್ತು ಅಂದ್ರೂ ಕೂಡ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಶಾಸಕರಿಗೆ ಹೊಸದೊಂದು ಟೆನ್ಷನ್ ಶುರುವಾಗಿದೆ. ಶಾಸಕರಿಗೆ ಸಹಕಾರವನ್ನ ಕೊಡ್ತಾ ಇಲ್ವಾ ಅಧಿಕಾರಿಗಳ ವಿರುದ್ಧ ಈಗ ಕೈ ಶಾಸಕರು ಆಕ್ರೋಶ ಹೊರಹಾಕ್ತಿದ್ದಾರಂತೆ. ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಪತ್ರ ಬರೆಯೋದೇನು, ಸರ್ಕಾರದ ವಿರುದ್ಧ ಅಸಮಾಧಾನಗಳನ್ನ ವ್ಯಕ್ತಪಡಿಸೋದೇನು, ಯಾರು ವಿರೋಧ ಪಕ್ಷದವರಲ್ಲ, ಪಕ್ಷದಲ್ಲೇ ಇದ್ದಂತಹ ಶಾಸಕರು ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕಿದ್ರು. ಈಗ ದೇವರು ವರ ಕೊಟ್ಟರು ಕೂಡ ಪೂಜಾರಿ ಕೊಡ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಕೈ ಶಾಸಕರಿಗೆ ಸಿಎಂ ಅನುದಾನ ಕೊಟ್ಟರು ಕೂಡ ಅನುದಾನ ಬಿಡುಗಡೆ ಆಗ್ತಾ ಇಲ್ವಂತೆ. ಆ ಫಂಡ್ ರಿಲೀಸ್ ಆಗ್ತಾ ಇಲ್ಲ ಅಂತ ವಿಶೇಷ ಅನುದಾನ ಯೋಜನೆಯಡಿ ಕೋಟಿಗಟ್ಟಲೆ ಹಂಚಿಕೆ ಮಾಡಲಾಗಿದೆ ಎಲ್ಲಾ ಕ್ಷೇತ್ರಗಳಿಗೆ. ಶಿಕ್ಷಣ, ಆರೋಗ್ಯ, ನೀರು, ರಸ್ತೆ ಕಾಮಗಾರಿಗೆ ವಿಶೇಷ ಅನುದಾನವನ್ನ ನೀಡಲಾಗಿದೆ. ಸಿಎಂ ಅನುದಾನ ಕೊಟ್ಟರು ಕೂಡ ಹಣ ಬಿಡುಗಡೆ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗ್ತಾ ಇಲ್ವಂತೆ. ಕಾಮಗಾರಿಗಳು ಆಗದಿರೋದಕ್ಕೆ ಶಾಸಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಧಿಕಾರಿಗಳಿಂದ ಕಾಂಗ್ರೆಸ್ ಶಾಸಕರಿಗೆ ಅಸಹಕಾರ ಅನ್ನುವಂತ ಬೇಸರ ಹೊರಹಾಕ್ತಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಕ್ಷದಲ್ಲಿದ್ದಂತ ಶಾಸಕರೇ ಅನುದಾನ ಕೊಡ್ತಾ ಇಲ್ಲ, ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ, ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಮುಖ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಆಕ್ರೋಶದ ನಂತರ ಸರ್ಕಾರನೇ ಅಸ್ತು ಅನ್ನತ್ತೆ ವಿಶೇಷ ರೀತಿ ಪ್ಯಾಕೇಜ್ಗಳ ರೂಪದಲ್ಲಿ ಅನುದಾನ ಕೊಡೋದಕ್ಕೆ ಮುಂದಾದ್ರೂ ಕೂಡ ಯಾಕೆ ಜಿಲ್ಲಾಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ ಶಾಸಕರಿಗೆ ಅಂತ? ಖಂಡಿತ ಶ್ರುತಿ, ನೀವು ಹೇಳಿದಂತೆ ಏನು ಶಾಸಕರು ಸಚಿವರ ಮೇಲೆ ಅಸಮಾಧಾನ ಹಾಕಿದ್ರು. ಸಿ ಎಂ ಅವರಿಗೆ ಸಾಕಷ್ಟು ಬಾರಿ ಪತ್ರವನ್ನು ಕೂಡ ಬರೆದು ಅನುದಾನ ಸಿಗ್ತಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋಂಥ ಅಸಮಾಧಾನ ಹೊರ ಹಾಕಿದ್ರು. ಇದಾದ ಬಳಿಕ ಸಿ ಎಂ ಅವ್ರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಚರ್ಚೆಯನ್ನು ಮಾಡಿ ಸುರ್ಜೇವಾಲ ಖುದ್ದು ಸಭೆಗಳು ನಡೆಸಿದ್ರು. ಸಚಿವರಿಗೆ ಶಾಸಕರಿಗೆ ಮನವೊಲಿಸೋ ಕೆಲಸವನ್ನು ಮಾಡಿ ಅಸಮಾಧಾನ ತಣಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಇದೆಲ್ಲದರ ನಡುವೆ 2024-25 ಸಾಲಿನಲ್ಲಿ 205 ಕ್ಷೇತ್ರಗಳಿಗೆ 8,600 ಕೋಟಿಯಷ್ಟು ಹಣ ಈಗಾಗಲೇ ವಿಶೇಷ ಅನುದಾನ ಅನ್ನೋ ನಿಟ್ಟಿನಲ್ಲಿ ಬಿಡುಗಡೆ ಆಗಿದೆ. ಆದರೆ ಇದನ್ನು ಬಿಡುಗಡೆ ಮಾಡಿದರೂ ಕೂಡ ಶಾಸಕರಿಗೆ ಬಳಕೆಗೆ ಅನುಕೂಲ ಆಗ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಶಾಸಕರು ಈ ಬಗ್ಗೆ ಸಿ ಎಂ ಅವರಿಗೆ ಪತ್ರ ಬರೆದು ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಸರ್ಕಾರ ಕೊಟ್ಟಿದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಈ ಒಂದು ಅನುದಾನವನ್ನು ಬಳಕೆಗೆ ಅವಕಾಶ ಮಾಡಿಕೊಡ್ತಿಲ್ಲ, ತಾಂತ್ರಿಕ ಕಾರಣಗಳನ್ನು ಹೇಳಿ ಯಾವ ರೀತಿ ತಡೆಯನ್ನು ಹಾಕ್ತಿದ್ದಾರೆ, ಅನುದಾನ ಬಳಕೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿಯಾದ ನಿಟ್ಟಿನಲ್ಲಿ ಶಾಸಕರು ಇದೀಗ ಏನು ಸಿ ಎಂ ಅವರಿಗೆ ಪತ್ರ ಬರೆದು ಮತ್ತು ಏನು ಸದನದಲ್ಲಿಯೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಶಾಸಕ ಕೋಳಿವಾಡ್ ಅವರು ಈಗಾಗಲೇ ಸಿ ಎಂ ಅವರಿಗೆ ಪತ್ರ ಬರೆದು ಮನವಿಯನ್ನು ಮಾಡಿದ್ದಾರೆ. 205 ಕ್ಷೇತ್ರಗಳಿಗೆ 8,660 ಕೋಟಿ ಈಗಾಗಲೇ ರಿಲೀಸ್ ಆಗಿದೆ. ಆ ಅನುದಾನವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೂಡಲೇ ನೀವು ಇದನ್ನು ಮಧ್ಯಪ್ರವೇಶ ಮಾಡಿ ಅನುದಾನ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ತಾಂತ್ರಿಕ ಕಾರಣವನ್ನು ಕೊಟ್ಟರೆ ಕ್ಷೇತ್ರಗಳ ಅಭಿವೃದ್ಧಿ ಹೇಗಾಗುತ್ತೆ ಅನ್ನುವಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿ ಪ್ರಶ್ನೆ ಆಗಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.